ಮಾನವನ ಸಂತಾನೋತ್ಪತ್ತಿ, ಹ್ಯೂಮನ್ ರೀಪ್ರೊಡಕ್ಷನ್, ಮಗುವಿನ ಲಿಂಗ ನಿರ್ಧಾರ ಹೇಗೆ ಆಗುತ್ತದೆ, ಗಂಡು ಮಗು ಮತ್ತು ಹೆಣ್ಣು ಮಗುವಿನ ಎರಡೂ ಲಿಂಗಗಳು ನಿರ್ಧಾರವಾಗುವುದು ಹೇಗೆ, ಸಂತಾನೋತ್ಪತ್ತಿಯ ಹಂತಗಳು ಮತ್ತು ಆ ಸಂತಾನೋತ್ಪತ್ತಿಯ ಕೆಲವು ಏನದಂದ್ರೆ ಕೇಳಲಾಗಿರುವ ಪ್ರಶ್ನೋತ್ತರಗಳು, ಅವಳಿ ಜವಳಿ ಮಕ್ಕಳು ಟ್ವೀನ್ಸ್ ಹೆಂಗೆ ಹುಡ್ತಾವ, ಪ್ಲಸ್ ಸಯಾಮಿ ಮಕ್ಕಳು ಹೇಗೆ ಹುಟ್ಟುತ್ತವೆ, ಪ್ಲಸ್ IVF ಅಂದ್ರೆ ಪ್ರಣಾಳ ಶಿಶುವಿನ ಕುರಿತು. ಈ ಎಲ್ಲ ಕಾಂಟೆಂಟ್ಸ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನಕ್ಕಾಗಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಈ ಚಾಪ್ಟರ್ದಲ್ಲಿ ಈ ಕೆಲವು ಪದಗಳು ನಮಗೆ ಮೊದಲು ಅರ್ಥೈಸ್ಕೋಬೇಕು. ಈ ಪದಗಳ ಅರ್ಥ ಇದ್ದು ಅಂದ್ರೆ ಮುಂದೆ ಪಾಠದೊಳಗೆ ಅಲೆರಿಗೆ ಬರ್ತಾ ಇರ್ತಾವೆ. ವೃಷಣಗಳು ಅಂಥೇಳಿ ಇರ್ತಾವೆ. ಇವು ಪುರುಷರ ಭಾಗಗಳು ಆಗಿವೆ. ವೃಷಣಗಳು ಈ ವರ್ಡ್ ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಾದರೆ ಏನದಂದ್ರೆ ಪೆನ್ನಿಸ್ ಶೇಷ್ಣ ಎಂದರ್ಥ. ನೆಕ್ಸ್ಟ್ ಯುರೇಥ್ರಾ. ನೆಕ್ಸ್ಟ್ ಬೇಕಾಗಿರುವುದು ಏನು ಅಂದ್ರೆ ವಾಸ್ ಡಿಫರೆನ್ಸ್. ಈ ಪದ ಭಾಳ ಯೂಸ್ ಆಗ್ತದೆ. ವಾಸ್ ಡಿಫರೆನ್ಸ್. ಈ ಪದಗಳು ಬರೀ ನಮಗೆ ಏನು ಡಿಫ್ರೆನ್ಸ್ಗಳು ಪಾಠ ಮಾಡುವತ್ತಿಗೆ ಇವು ಎಲ್ಲೆಲ್ಲಿ ಯೂಸ್ ಆಗ್ತಾವೆ ಅನ್ನೋದಕ್ಕೆ. ವೃಷಣ, ವಾಸ್ ಡಿಫ್ರೆನ್ಸ್, ಶಿಶ್ನ, ಯುರೇತ್ರ. ಈ ಕಡೆ ತೊಗೊಂಡಿವಿ ಅಂದರೆ ಯೋನಿ. ಹಾಗಾದರೆ ಓವರಿ ಅಂಡಾಶಯ, ಅಂಡಾಣು, ಅಂಡಾಶಯ. ಯುಟೆರಸ್ ಇದೊಂದು ವರ್ಡ್. ಫೆಲೋಪಿಯನ್ ನಾಳಿಕೆ ಇದನ್ನೂ ಗೊತ್ತಿರಬೇಕು. ಓವರಿ ಇಷ್ಟು ಪದಗಳು. ಯೋನಿ, ಓವರಿ, ಯುಟೆರಸ್, ಫೆಲೋಪಿಯನ್ ನಾಳಿಕೆ ಇವೆಲ್ಲ ಏನಂತಂದ್ರೆ ಮಹಿಳಾ ಸಂತಾನೋತ್ಪತ್ತಿಯ ಅಂಗಗಳು ಬರ್ತಾವೆ. ಇವು ಏನದಾವ ಅಂದ್ರೆ ಶಿಶ್ನ, ಟೆಸ್ಟಿಸ್ ಅಂದ್ರೆ ವೃಷಣಗಳು, ವಾಸ್ ಡಿಫ್ರೆನ್ಸ ಮತ್ತು ಏನಂದ್ರೆ ಯುರೇಥ್ರ. ಇವೆಲ್ಲ ಪುರುಷನ ಸಂತಾನೋತ್ಪತ್ತಿಯ ಅಂಗಗಳು. ಇದು ಆದ ಬಳಿಕ ಇಲ್ಲೊಂದು ಸಣ್ಣ ಆಲೋಚನೆಗಳು. ಫಸ್ಟ್ ವಾಸ್ ಡಿಫ್ರೆನ್ಸ್ ಅಂತೇಳಿ ಅದಲ್ಲ, ಈ ವಾಸ್ ಡಿಫ್ರೆನ್ಸ್ ಎನ್ನುವ ಭಾಗಕ್ಕೆ ಇಲ್ಲೊಂದು ಕ್ಲಿಪ್ ಹಾಕ್ತಾರೆ. ಇದನ್ನು ನಾವೇನು ಅನ್ಬೇಕಂದ್ರೆ ವಾಸೆಕ್ಟಮಿ ಅಂಥೇಳಿ ಕರಿತೇವೆ ನಾವು. ವಾಸೆಕ್ಟಮಿ ಇದರ ಅರ್ಥ ಏನು ಅಂದ್ರೆ ವಾಸೆಕ್ಟಮಿ ಎನ್ನುವುದು ಪುರುಷನ ಯಾವ ಭಾಗದಲ್ಲಿ ಏನದಂದ್ರೆ ಆಪ್ರೇಷನ್ ಮಾಡಿರ್ತಾರೆ ಅಥವಾ ಒಂದು ಕ್ಲಿಪ್ ಹಾಕ್ತಾರಂದ್ರೆ ವಾಸ್ ಡಿಫ್ರೆನ್ಸ. ಈ ವೃಷಣಗಳಲ್ಲಿ ಆಗುವ ವೀರ್ಯ ಇದರ ಮೂಮೆಂಟ್ ಆಗಲ್ಲ. ಅಂದರೆ ಇದರ ಅರ್ಥ ಪುರುಷನ ಸಂತಾನಹರಣ ಕ್ರಿಯೆ. ಪುರುಷನಿಗೆ ಮಕ್ಕಳು ಆಗಲಾರ್ದಂಗೆ ಚಿಕಿತ್ಸೆ ಮಾಡುವುದಕ್ಕೆ ಪುರುಷ ಸಂತಾನಹರಣ. ಹಾಗಾದರೆ ಪುರುಷ ಸಂತಾನಹರಣ ಕ್ರಿಯೆಗೆ ಏನನ್ನಬೇಕು ಅಂದ್ರೆ ವಾಸೆಕ್ಟಮಿ ಅಂತೀವಿ. ಯಾವ ಭಾಗವನ್ನು ಕ್ಲೋಸ್ ಮಾಡ್ತಾರಂದ್ರೆ ವಾಸ್ ಡಿಫರೆನ್ಸ್. ಇದಕ್ಕೆ ಏನಂದ್ರೆ ಸ್ಟಾಪ್ ಮಾಡ್ತಾರೆ. ಇದನ್ನು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಕರೆಕ್ಟ್ ಗೊತ್ತಿರಬೇಕು. ಇನ್ನು ವೃಷಣಗಳಲ್ಲಿ ಉತ್ಪತ್ತಿಯಾಗುವಂಥ ಹಾರ್ಮೋನು, ಪುರುಷರಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಯಾವುದು ಅಂತ ಕೇಳ್ತಾರೆ. ಪುರುಷರಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಎಂದರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಇದು ಪುರುಷರ ಹಾರ್ಮೋನು ಆಗಿದೆ. ಇನ್ನು ಮಹಿಳೆಯರಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ಅಂಡಾಶಯದಿಂದ ಬಿಡುಗಡೆಯಾಗುವ ಒಂದು ಏನದು ಪ್ರೋಜಿಸ್ಟ್ರಾನ್ ಎನ್ನುವ ಹಾರ್ಮೋನು ಸ್ರವಿಕೆ ಆಗ್ತದೆ. ಒಂದು ಈಸ್ಟ್ರೋಜನ್ ಹಾರ್ಮೋನು ಸ್ರವಿಕೆಯಾಗುತ್ತದೆ. ಇಲ್ಲಿ ನಮಗೆ ಎರಡು ಕಾನ್ಸೆಪ್ಟ್ಗಳು. ಪುರುಷರ ವೃಷಣದಿಂದ ಬಿಡುಗಡೆಯಾಗುವ ಹಾರ್ಮೋನು ಟೆಸ್ಟೋಸ್ಟಿರಾನ್. ಮಹಿಳೆಯರಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ಈಸ್ಟ್ರೋಜನ್ ಮತ್ತು ಪ್ರೋಜೆಸ್ಟ್ರಾನ್. ಇವು ಎರಡಕ್ಕೆ ಡಿಫ್ರೆನ್ಸ್ಗಳು. ಮತ್ತೇನೇನದವ, ಒಂದು ಮಗು ಗಂಡು ಮಗು ಆಗಿದ್ದರೆ ಆ ಮಗುವಿನಲ್ಲಿ XY ಕ್ರೋಮೋಸೋಮ್ಗಳು ಇರುತ್ತವೆ. ಒಂದು ಮಗುವಿನ ಹೆಣ್ಣು ಮಗು ಆಗಿದ್ದರೆ ಅಲ್ಲಿ ಏನದ XX ಕ್ರೋಮೋಸೋಮ್ ಅಂತೇಳಿ ಇರ್ತಾವೆ. ಹಾಗಾದರೆ XY ಮತ್ತು XX ಇಲ್ಲೊಂದು ಸ್ವಲ್ಪ ನಾವು ಅಬ್ಸರ್ವೇಷನ್.
ಇದರಾಗೂ ಎಕ್ಸ್ ತೊಗೊಂಡೆವು ಇದರಾಗೂ ಎಕ್ಸ್ ತೊಗೊಂಡೆವಂದ್ರೆ ಅವಾಗ ಏನಂದ್ರೆ ಹೆಣ್ಣು ಮಗು, ಇದರಲ್ಲಿ ವಾಯ್ ಅದರಲ್ಲಿ ಎಕ್ಸ್ ತೊಗೊಂಡ್ರೆ ಗಂಡು ಮಗು. ಇದರ ಅರ್ಥ ಏನಂದ್ರೆ ಮಗುವಿನ ಲಿಂಗ ನಿರ್ಧಾರವಾಗುವುದು ಪುರುಷನಿಂದ ಮಾತ್ರ. ಯಾಕಂದ್ರೆ ವಾಯ್ ಎನ್ನುವ ಕ್ರೋಮೋಸೋಮ್ ಇರುವುದು ಪುರುಷನಲ್ಲಿ. ಒಂದು ಮಗುವಿನ ಲಿಂಗ ನಿರ್ಧಾರವಾಗುವುದು ಪುರುಷನಿಂದ. ಅದು ಎಕ್ಸ್ ವಾಯ್ ಕ್ರೋಮೋಸೋಮು ಹೊಂದಿದ್ದರೆ ಗಂಡು ಮಗು, ಎಕ್ಸ್ ಕ್ರೋಮೋಸೋಮು ಹೊಂದಿದ್ದರೆ ಹೆಣ್ಣು ಮಗು ಎಂದರ್ಥ. ಹಾಗಾದರೆ ಟೋಟಲ್ಲ ಇಲ್ಲಿ ತಂದೆಯಿಂದ 23 ಕ್ಯಾರೆಕ್ಟರ್ಸ್. ಟೋಟಲ್ 23 ಅಂದರೆ 22 ತಂದೆಯ ಕ್ಯಾರೆಕ್ಟರ್, 22 ತಾಯಿಯ ಕ್ಯಾರೆಕ್ಟರ್ಸ್, ಪ್ಲಸ್ 1+1 ಲಿಂಗ ನಿರ್ಧಾರಕ ಅಂಶಗಳು ಇರ್ತವೆ. ಇವೆರಡು ಅದು XY ಇರ್ಬೋದು, XX ಇರ್ಬೋದು. ಅಂದರೆ 22 ಕ್ಯಾರೆಕ್ಟರ್ಗಳು ಬಂದಿರ್ತವೆ, ಗುಣಲಕ್ಷಣಗಳು. 23ನೆಯ ಜೋಡಿ ಏನಿರ್ತದಂದ್ರೆ ಲಿಂಗ ನಿರ್ಧಾರಕ ಇರ್ತದೆ. ಅಪ್ಪನ ಬಣ್ಣ, ತಾಯಿಯ ಮುಖ, ಅಪ್ಪನ ಹಾಗೆ ಎತ್ತರ, ತಾಯಿಯ ಹಾಗೆ ಫೇಸಿಯಲ್ ಇಂಡೆಕ್ಸ್, ಏನು ನಡೆಯುವ ಸ್ಟೈಲ, ಹಿಂಗೆ ತಂದೆ ಮತ್ತು ತಾಯಿ ಕೂಡಿ ಒಟ್ಟು ಟೋಟಲ್ 44 ಕ್ಯಾರೆಕ್ಟರ್ಸ್ ಬಂದಿರ್ತಾವೆ. ಲಿಂಗ ನಿರ್ಧಾರಕ ಅಂಶಗಳು ಕೇವಲ 2. ಅದು XY ಆಗಿರಬಹುದು, XX ಆಗಿರಬಹುದು. ಇಲ್ಲಿ ನಮಗೆ ಕ್ವಶನ್ ಏನಿರ್ತದ ಇದೇ ಆಧಾರದ ಮ್ಯಾಗ. ಹಾಗಾದರೆ ಏಕಗುಣಿತ ಕ್ರೋಮೋಸೋಮ್ಗಳು ಎಷ್ಟು? ಏಕಗುಣಿತ, ಏಕ ಅಂದರೆ 1, ಗುಣಿತ ಅಂದರೆ ಗುಣಾಕಾರ. ಏಕಗುಣಿತ ಜೈಗೋಟದಾಗ ಎಷ್ಟು ಇರ್ತಾವ ಅಂತ ಕೇಳ್ತಾರೆ. 1 × 46 = 46 ಕ್ರೋಮೋಸೋಮ್ಗಳು ಆದವು. ಏಕ ಅಂದರೆ ಒಂದರಲ್ಲೇ ಗುಣಾಕಾರ ಮಾಡೋಣ. ದ್ವಿಗುಣಿತ ಎಂದರೆ ನಮಗೆ ಮತ್ತೆ 46 ಬರಬೇಕು ಉತ್ತರ. ಆದರೆ ಇಲ್ಲಿ 23 ತೊಳಣ. ಹಾಗಾದರೆ ದ್ವಿ ಅಂದಕ್ರೆ 23 = 46 ಬತ್ತು. ಏಕಗುಣಿತ ಕ್ರೋಮೋಸೋಮ್ಗಳು 46, ದ್ವಿಗುಣಿತ ಎಂದರೆ 23 ಜೋಡಿ ಅಂದಂಗ. ಲಿಂಗ ನಿರ್ಧಾರಕಗಳು 23ನೇ ಜೋಡಿ. ಲಿಂಗ ನಿರ್ಧಾರಕಗಳು 23ನೇ ಜೋಡಿ ಇರ್ತವೆ. 23ನೇ ಜೋಡಿ. ಇಲ್ಲೊಂದು ನಂದು ಕ್ವಶನ್ನ ಆಮೇಲೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. 17ನೆಯ ಜೋಡಿಯ ಕ್ರೋಮೋಸೋಮದಲ್ಲಿ ತೊಂದರೆ ಆಗ್ತದೆ. 17th ಕ್ರೋಮೋಸೋಮ್ 17ನೇದ್ದು. ಆವಾಗ ಎಂಥ ಸಿಂಡ್ರೋಮ್ ಎನ್ನುವ ಕಾಯಿಲೆ ಬರ್ತದೆ. 17ನೆಯ ಜೋಡಿಯ ತೊಂದರೆಯಿಂದ ಬರುವ ಕಾಯಿಲೆ ಯಾವುದು? ಅದನ್ನು ತಾವು ಆನ್ಸರ್ ಮಾಡಬೇಕು. ಇದು ಇಂಟ್ರೊಡಕ್ಷನ್, ಇಷ್ಟು ಗೊತ್ತಿರಲಿ ತಮಗೆ. ಇದು ಆಗಾನ. ಇಲ್ಲಿ ಪುರುಷನಿಗೆ ಮಾಡುವ ಸಂತಾನಹರಣಕ್ಕೆ ಏನಂತೇಳಿ ಅಂದೀವಿ ನಾವು? ವಾಸೆಕ್ಟಮಿ. ಮಹಿಳೆಯರಲ್ಲಿ ಆಗುವ ಸಂತಾನಹರಣಕ್ಕೆ ಟುಬೆಕ್ಟಮಿ. ಇಲ್ಲಿ ನಮ್ಗೆ ಎಕ್ಸಾಮ್ದಾಗ ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ ವಿ ಅನ್ನೋ ಅಕ್ಷರದ ವಾಸ್ ಡಿಫರೆನ್ಸ, ವಾಸೆಕ್ಟಮಿ. ಇಲ್ಲಿ ಟ್ಯೂಬ್ಸ್ ಅನ್ನೋದದ, ಟ್ಯೂಬೆಕ್ಟಮಿ. ಕನ್ಫ್ಯೂಷನ್ ಆಗೋದು ಬೇಡ. ಫೆಲೋಪಿಯನ್ ನಾಳಕ್ಕೆ ಆಪ್ರೇಷನ್ ಅಂದ್ರೆ ಒಂದು ಕ್ಲಿಪ್ ಹಾಕ್ತಾರೆ. ಟ್ಯೂಬೆಕ್ಟಮಿ ಸಂತಾನಹರಣ. ಇಷ್ಟ ಆಯ್ತು. ಇವೆರಡಕ್ಕೂ ಡಿಫ್ರೆನ್ಸ್ಗಳು ಗೊತ್ತಾದವು, ಪ್ರಾಥಮಿಕ ವಿಚಾರಗಳು. ಇದು ಆದ ಬಳಿಕ ಏನೇನು ಕ್ವಶನ್ಗಳು ಬರ್ತಾವೆ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಅಲ್ಲೇ ವಿವರಣೆ ಕೊಟ್ಟಿರ್ತೀನಿ. ಓಬೇಲಿಯಾ ಅಂಥೇಳಿ ಒಂದು ಸಮುದ್ರದಲ್ಲಿ ಇರುವಂತಹ ಜೀವಿಯದ ಇಲ್ಲದ ನೋಡಿ, ಇದೇ ಓಬೇಲಿಯಾ. ಈ ಜೀವಿಯ ಒಂದು ವಿಶೇಷತೆ ಏನಂದ್ರೆ ಮೆಟಾಜೆನೆಸಿಸ್ ಅಂಥೇಳಿ ಪ್ರದರ್ಶನ ಮಾಡುತ್ತದೆ. ಮೆಟಾಜೆನೆಸಿಸ್ ಅಂದ್ರೆ ಒಂದು ಪೀಳಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸ್ತದೆ. ನೆಕ್ಸ್ಟ್ ಜನ್ರೇಷನ್ನ ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತದೆ. ಒಂದು ಅಲೈಂಗಿಕ, ಎರಡನೇದ್ದು ಲೈಂಗಿಕ. ಮೊದಲನೇ ಜನ್ರೇಷನ್ ಅಲೈಂಗಿಕ, ಎರಡನೇ ಜನ್ರೇಷನ್ ಲೈಂಗಿಕ. ಹಾಗಾದರೆ ಅದಕ್ಕೆ ನಾವು ಏನಂತೀವಿ ಅಂದರೆ ಆ ರೀತಿ ಪ್ರದರ್ಶನ ಮಾಡುವುದಕ್ಕೆ ಮೆಟಾಜೆನೆಸಿಸ್ ಅಂತಾರ. ಮೆಟಾಜೆನೆಸಿಸ್ ಎಂದರೆ ಒಂದು ಪೀಳಿಗೆಯು ಅಲೈಂಗಿಕವಾಗಿ ನಂತರ ಮತ್ತೊಂದು
ಪೀಳಿಗೆಯಲ್ಲಿ ಸಂತಾನೋತ್ಪತ್ತಿ ಮಾಡುವುದಕ್ಕೆ ಮೆಟಾಜೆನೆಸಿಸ್ ಈ ರೀತಿ ಪ್ರದರ್ಶನ ಮಾಡುವುದು ಓಬೇಲಿಯಾ. ಮಾನವನಲ್ಲಿ ಒಂದು ಜನ್ರೇಷನ್ ಅಲ್ಲ, ಎಷ್ಟು ಜನ್ರೇಷನ್ ಇದ್ದರೂ ಲೈಂಗಿಕ ಸಂತಾನೋತ್ಪತ್ತಿನೇ ನಡೀತದ. ಇದು ವರ್ಡ್ ಹೇಳಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೇನೇನದ, ಹದಿಹರೆಯರಲ್ಲಿ ಪ್ಯೂಬರ್ಟಿ ಅನ್ನುವ ಪದ ಭಾಳ ಯೂಸ್ ಮಾಡ್ತಾರೆ ಇವರು. ಪ್ಯೂಬರ್ಟಿ ಅಂದ್ರೆ ಪ್ರೌಢಾವ್ಯವಸ್ಥೆ ಎಂದರ್ಥ. ಗಂಡು ಮತ್ತು ಹೆಣ್ಣು ಎರಡರಲ್ಲಿ ಏನದ ಪ್ರೌಢಾವ್ಯವಸ್ಥೆಯ ಹಂತಗಳು. ಸಾಮಾನ್ಯವಾಗಿ ಪ್ರೌಢಾವ್ಯವಸ್ಥೆಯ ಹಂತಗಳು ಭಾರತದ ವಾಯುಗುಣಕ್ಕೆ ಆಧಾರವಾಗಿ ಎಷ್ಟು ಬರ್ತದಂದ್ರೆ 11ರಿಂದ 18ನೇ ವಯಸ್ಸಿನ ತನಕ ಇರ್ತದೆ. 11ಕ್ಕೆ ಸ್ಟಾರ್ಟ್ ಆಗಿ 18, ಕೆಲವೊಬ್ಬರು 11ನೇ ವಯಸ್ಸಿನಲ್ಲಿನೇ ಪ್ರೌಢಾವ್ಯವಸ್ಥೆ ಹೊಂದುತ್ತಾರೆ, ಕೆಲವೊಬ್ಬರು ಏನಾದ್ರೆ 18ನೇ ವಯಸ್ಸಿಗೆ ಪ್ರೌಢಾವ್ಯವಸ್ಥೆ ಹೊಂದಿರ್ತಾರೆ. ಅದು ಅವರ ದೈಹಿಕ ಕ್ಷಮತೆ, ಅವರು ಸೇವಿಸುವ ಆಹಾರ, ವಾಸಿಸುತ್ತಿರುವ ವಾಯುಗುಣ, ಹವಾಗುಣ, ಅವರು ದೈಹಿಕವಾಗಿ ಏನದಂದ್ರೆ ಪರಿಶ್ರಮ ಪಡುತ್ತಿರುವ ಆ ಮಗು ಏನದಂದ್ರೆ ಯಾವ ರೀತಿ ಏನದಂದ್ರೆ ಚಟುವಟಿಕೆದ ತೊಡಗಿಸ್ಕೊಂಡದ, ಇವೆಲ್ಲ ಥರ ಆಧಾರದ ಮೇಲೆ ಇರ್ತಾವೆ. ಹಾಗಾದರೆ ಭಾರತದಲ್ಲಿ ಬಹುತೇಕವಾಗಿ ಪ್ರೌಢಾವ್ಯವಸ್ಥೆಗೆ ಬರುವುದು 11ರಿಂದ 18ನೇ ವಯಸ್ಸಿಗೆ. ಪುರುಷನಲ್ಲಿ ಒಂದಿಷ್ಟು ಏನು ಕಾಣಿಸ್ತಾವಂದ್ರೆ ಧ್ವನಿ ಹೊಡಿತದ, ಪ್ರತಿಯೊಬ್ಬರನ್ನು ವಿರೋಧಿಸುವ ಭಾವನೆ ಹುಡ್ತವ. ಹೆಚ್ಚ ಕಡಿಮೆ ಆ ಏಜ್ನಾಗ ಜನ್ಮ ಕೊಟ್ಟ ತಂದೆ ತಾಯಿಗಳ ಮಾತುಗಳು ಸಹ ವಿರೋಧಿಸುವಷ್ಟು ಆಲೋಚನೆಗಳು ಬಂತಿರ್ತಾವೆ. ಹೆಣ್ಣು ಮಗುವಿಗೆ ನಾಚಿಕೆ ಸ್ವಭಾವ ಇರ್ತದೆ, ಗಂಡು ಮಗುವಿಗೆ ಮುಖದ ಮೇಲೆ ರೋಮಗಳು ಕಾಣಿಸ್ತವೆ. ಹೆಣ್ಣು ಮಗುವಿಗೆ ಏನಂದ್ರೆ ಸ್ತನಗ್ರಂಥಿಗಳ ಬೆಳವಣಿಗೆಯಾಗಿರ್ತದೆ. ಕೆಲವೊಂದು ಲಕ್ಷಣಗಳು ವಿಶೇಷವಾಗಿ ಪುರುಷರಲ್ಲಿ ಧ್ವನಿಯಲ್ಲಿ ಡೆವಲಪ್ ಆಗ್ತದೆ. ಅದಕ್ಕೆ ಆ್ಯಡಮ್ಸ್ ಆ್ಯಪಲ್ ಅಂಥೇಳಿ ಲ್ಯಾರೆಂಕ್ಸ್ ಎನ್ನುವ ಭಾಗ ಇರ್ತದೆ ಗಂಟ್ಲದಾಗ. ಆ ಗಂಟ್ಲು ಮುಂದೆ ಒಂದು ಲ್ಯಾರೆಂಕ್ಸ್ ಭಾಗದ ಮುಂದೆ ಆ್ಯಡಮ್ಸ್ ಆ್ಯಪಲ್ ಡೆವಲಪ್ ಆಗ್ತದೆ. ಆ ಡೆವಲಪ್ ಆಯಿತು ಅಂದ್ರೆ ಅದು ಗಂಡು ಮಗುವಿನ ಪ್ರೌಢಾವ್ಯವಸ್ಥೆಯ ಹಂತ ಎಂದರ್ಥ. ಇದು ಆಯಿತು. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಏನು ಕಾನ್ಸೆಪ್ಟ್ ಬೇಕು ಅಂದ್ರೆ, ಗಂಡು ಮಗುವಿನ ಪ್ರೌಢಾವ್ಯವಸ್ಥೆಯ ಹಂತದಲ್ಲಿ ಆದ ಬಳಿಕ ಇಲ್ಲೇ ನೋಡಿ, ಫಸ್ಟ್ ಕಾನ್ಸೆಪ್ಟ್ ಏನೇನದ, ಪ್ರಾಣಿಗಳು ಮಗುವಿಗೆ ಜನ್ಮ ನೀಡುತ್ತವೆ, ಆದ್ದರಿಂದ ಇದನ್ನು ವಿವಿಪಾರೋಸ್ ಅಂತಾರೆ. ಹಾಗಾದರೆ ಪಕ್ಷಿಗಳು ಮಗುವಿಗೆ ಜನ್ಮ ನೀಡಲ್ಲ, ಪಕ್ಷಿಗಳು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ, ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಇದಕ್ಕೇನನ್ನಬೇಕು ಅಂತೇಳಿ ಕೇಳ್ತಾರೆ. ಹಾಗಾದರೆ ಊಲಾಜಿ ಅಂದ್ರೆ ಮೊಟ್ಟೆ, ಓವಿಪಾರಸ್ ಅಂತಾರೆ, ಓವಿಪಾರೋಸ್. ಇವು ಮೊಟ್ಟೆ ಇಟ್ಟು ಮರಿ ಮಾಡವು, ಇವು ಡೈರೆಕ್ಟ್ ಮಗುವಿಗೆ ಜನ್ಮ ನೀಡುವವು. ಈ ರೀತಿ ಅದಾವೆ. ಆದರೆ 2 ಜೀವಿಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವೆ. ಮೊಟ್ಟೆ ಇಡ್ತವ, ಮರಿಯಾಗನ ಹಾಲನ್ನು ಉಣಿಸ್ತಾವ. ಎಕಿಡ್ನಾ ಮತ್ತು ಪ್ಲಾಟಿಪಸ್. ಆ 2 ಜೀವಿಗಳ ಹೆಸರು ಏನು ಅಂದರೆ ಎಕಿಡ್ನಾ ಮತ್ತು ಪ್ಲಾಟಿಪಸ್. ಮೊಟ್ಟೆ ಇಡುವ 2 ಸಸ್ತನಿಗಳು ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಎಕಿಡ್ನಾ ಎನ್ನುವುದು ಇರುವಿ ತಿಂದು ಬದುಕ್ತದೆ, ಪ್ಲಾಟಿಪಸ್ ಅನ್ನೋದು ಜಲವಾಸಿ ನೀರಿನಾಗಿರ್ತದೆ. ಈ 2 ಪ್ರಾಣಿಗಳು ಇರೋದು ಆಸ್ಟ್ರೇಲಿಯಾದೊಳಗೆ ಅದಾವು. ನೆಕ್ಸ್ಟ್, ಗರ್ಭಕೋಶದಲ್ಲಿ ಒಂದು ಮಗುವಿನ ಎಲ್ಲ ಭಾಗಗಳು ಡೆವಲಪ್ ಆಗಿರ್ತಾವೆ. ಗರ್ಭಕೋಶದಲ್ಲಿ ಮಗುವಿನ ಎಲ್ಲ ಭಾಗಗಳು ಡೆವಲಪ್ ಆಗಬೇಕು. ಕಣ್ಣು, ಕಿವಿ, ಹಾರ್ಟ, ಬ್ರೇನ. ಅದನ್ನು ಈ ವಿಜ್ಞಾನ ವಿಭಾಗದಲ್ಲಿ ಏನನ್ನಬೇಕಂದ್ರೆ ಈ ರೀತಿ ಕರಿತೇವೆ ನಾವು. ಕನ್ನಡದಲ್ಲಿ ಸ್ಪಷ್ಟವಾಗಿ ಭ್ರೂಣ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಗರ್ಭಕೋಶದಲ್ಲಿ ಇದ್ದಾಗ ಮಗುವಿನಲ್ಲಿ ಹೃದಯ ಯಾವಾಗ ಡೆವಲಪ್ ಆಯಿತು? ಹಾರ್ಟ್ ಸ್ಟಾರ್ಟ್ ಆಗೋದು 3ನೇ ವಾರಕ್ಕೆ ಸ್ಟಾರ್ಟ್ ಆಗ್ತದೆ. ಸಂತಾನೋತ್ಪತ್ತಿಯ ಅಂದ್ರೆ ಗರ್ಭಧಾರಣೆಯ 3ನೇ ವಾರಕ್ಕೆ. ಅದನ್ನು ಕಂಪ್ಲೀಟ್ ಫಾರ್ಮೇಷನ್ ಆಗೋದು 8ನೇ ವಾರಕ್ಕೆ. ಹಾಗಾದರೆ
ಮಗುವಿನ ಹೃದಯದಲ್ಲಿ ಅಂದರೆ ಗರ್ಭಕೋಶದಲ್ಲಿ ಇದ್ದಾಗ ಆ ಮಗುವಿನ ಹೃದಯ 3ನೇ ವಾರಕ್ಕೆ ಡೆವಲಪ್ ಸ್ಟಾರ್ಟ್ ಮಾಡ್ತದೆ. 8ನೇ ವಾರಕ್ಕೆ ಅದರ ಪರಿಪೂರ್ಣ ಹಂತ ಪಡ್ಕೊಂಡಿರ್ತದೆ. ಇದು ಒಂದನೇ ಕಾನ್ಸೆಪ್ಟ್ ಗೊತ್ತಿರಲಿ. ನೆಕ್ಸ್ಟ್ ಬರೋದು ಹೊಕ್ಕಳು ಬಳ್ಳಿ ಅಂತೇಳಿ ಬರ್ತದೆ. ನಾವೆಲ್ಲರೂ ಪ್ರತಿಯೊಬ್ಬರೂ ತಾಯಿಯ ಗರ್ಭದಲ್ಲಿ ಏನಂದ್ರೆ ಗರ್ಭಕೋಶದಲ್ಲಿ ಇದ್ದಾಗ ಬಹುತೇಕವಾಗಿ ಏನದಂದ್ರೆ ನಮ್ಮ ಆಸನ ಎರಡೂ ಕೈಯ ಎರಡೂ ಕಾಲುಗಳನ್ನು ಮಡಿಚಿ ಮಲ್ಕೊಂಡಿರುವ ವಿಧಾನನೇ ಇರ್ತದೆ. ಇದು ಒಂದನೇದ್ದು. ತಾಯಿ ಏನೇ ಊಟ ಮಾಡಿರ್ತಾಳ ತಾಯಿಯ ಉಸಿರಾಟ ಕ್ರಿಯೆಯಿಂದ ತೆಗೆದುಕೊಂಡ ಗಾಳಿ ಇವೆಲ್ಲವೂ ಏನದಂದ್ರೆ ಆ ಹೊಕ್ಕಳು ಬಳ್ಳಿದಿಂದನೇ ಮಗುವಿಗೆ ಹೋಗ್ತಿರ್ತದೆ. ಹಾಗಾದರೆ ತಾಯಿ ಮತ್ತು ಗರ್ಭಕೋಶದಲ್ಲಿರುವ ಮಗುವಿಗೆ ಸಂಪರ್ಕ ಕಲ್ಪಿಸಿಕೊಡುವುದು ಹೊಕ್ಕಳು ಬಳ್ಳಿ. ಇದನ್ನು ನಾವು ಪ್ಲಾಸೆಂಟಾ ಅಂತೀವಿ. ಆ ಹೊಕ್ಕಳು ಬಳ್ಳಿಯಲ್ಲಿ 2 ಅಪಧಮನಿಗಳು ಇರುತ್ತವೆ. 2 ಅಪಧಮನಿ ಶುದ್ಧ ರಕ್ತನಾಳಗಳು 2 ಇರ್ತಾವೆ. ಹಾಗಾಗಿ ಏನಂದ್ರೆ ತಾಯಿಯ ದೇಹದಿಂದ ಪೋಷಕಾಂಶ, ನೀರು, ಆಕ್ಸಿಜನ್ನ ಸಾಗಾಣಿಕೆ ಮಾಡ್ತಾವೆ. ಹೊಕ್ಕಳು ಬಳ್ಳಿಯಲ್ಲಿ ಎಷ್ಟು ಅಪಧಮನಿಗಳು ಇರುತ್ತವೆ? 2. ತಾಯಿ ಮತ್ತು ಮಗುವಿನ ಸಂಪರ್ಕ ಕಲ್ಪಿಸಿಕೊಡುವುದೇ ಹೊಕ್ಕಳು ಬಳ್ಳಿ, ಪ್ಲಾಸೆಂಟಾ ಎಂದರ್ಥ. ಇದು ಆದ ಬಳಿಕ ಪಾರ್ಥೆನೋಜೆನೆಸಿಸ್ ಈ ಟರ್ಮ್ ಭಾಳ ಕೇಳ್ತಾರೆ. ಪಾರ್ಥೆನೋಜೆನೆಸಿಸ್ ಅಂದ್ರೆ ಸ್ತ್ರೀ ಗ್ಯಾಮೇಟಗಳು ಹೊಸದನ್ನು ರೂಪಿಸಲು ಅಭಿವೃದ್ಧಿಪಡಿಸುವ ವಿದ್ಯಮಾನ, ಆದರೆ ಫಲೀಕರಣವಿಲ್ಲದ ಜೀವಿಗಳು. ಹಾಗಾಗಿ ಏನಂದ್ರೆ ಫಲೀಕರಣ ಇರಲಾರದ ಜೀವಿಗಳನ್ನು ಉತ್ಪಾದಿಸುವ ಹಂತಕ್ಕೆ ಪಾರ್ಥೆನೋಜೆನೆಸಿಸ್ ಅಂತಾರೆ. ಎಲ್ಲಿ ಈ ಪಾರ್ಥೆನೋಜೆನೆಸಿಸ್ ವರ್ಡ್ ಯೂಸ್ ಆಗ್ತಿರ್ತದೆ. ನೆಕ್ಸ್ಟ್, ಮಹಿಳೆಯರಲ್ಲಿ ಪ್ರಾಥಮಿಕ ಲೈಂಗಿಕ ಅಂಗ ಯಾವುದು ಅಂದ್ರೆ ಅಂಡಾಶಯ. ಹಾಗಾದರೆ ಪುರುಷರಲ್ಲಿ ಪ್ರಾಥಮಿಕ ಲೈಂಗಿಕ ಅಂಗಾಂಶ ಯಾವುದು ಅಂದರೆ ವೃಷಣ ಎಂದರ್ಥ. ಓವರಿ, ಟೆಸ್ಟಿಸ್. ಮಹಿಳೆಯರಲ್ಲಿ ಅಂಡಾಶಯ ಪ್ರಾಥಮಿಕ ಅಂಗವಾಗುತ್ತದೆ, ಪುರುಷರಲ್ಲಿ ಯಾವುದು ಅಂದರೆ ವೃಷಣಗಳು ಎಂದರ್ಥ. ಇಲ್ಲೊಂದು 2 ವಿಚಾರಗಳನ್ನು ತೋಳೋಣ ಏನೇನದ ಅನ್ನೋದಕ್ಕೆ. ಫಸ್ಟ್, ಸ್ತನಗಳು ಎನ್ನುವುದೇ ಒಂದು ಬೆವರು ಗ್ರಂಥಿ, ಸ್ವೆಟ್ ಗ್ಲ್ಯಾಂಡ್ಸ್. ಸ್ತನ ಎನ್ನುವುದೇ ಒಂದು ಬೆವರು ಗ್ರಂಥಿ, ಒಂದನೇದ್ದು. ಎರಡನೆಯದ್ದು, ಸ್ತನಗಳಲ್ಲಿ ಮೆಮೊರಿ ಗ್ರಂಥಿಗಳು ಇರುತ್ತವೆ. ಆ ಮೆಮೊರಿ ಗ್ರಂಥಿಗಳಿಂದ ಹಾಲು ಸ್ರವಿಕೆಯಾಗಲಿಕ್ಕೆ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನು ಕಾರ್ಯನಿರ್ವಹಿಸುತ್ತದೆ. ಏನೇನು ಕಾನ್ಸೆಪ್ಟ್ಗಳದಾವ ನೋಡಿ. ಸ್ತನ ಗ್ರಂಥಿಗಳು ಒರಿಜಿನಲ್ ಸ್ವೆಟ್ ಗ್ಲ್ಯಾಂಡ್ಸ್, ಬೆವರು ಗ್ರಂಥಿಗಳು. ಅದರಲ್ಲಿ ಮೆಮೊರಿ ಗ್ರಂಥಿಗಳು ಇರುತ್ತವೆ. ಮಗುವಿನ ಜನನದ ನಂತರ ಎದೆಯ ಹಾಲು ಸ್ರವಿಕೆಯಾಗಲಿಕ್ಕೆ ಸಹಾಯ ಮಾಡುವುದು ಯಾವುದಂದ್ರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಪ್ರೊಲ್ಯಾಕ್ಟಿನ್ ಹಾರ್ಮೋನನ್ನು ಉತ್ಪಾದಿಸುವುದೇ ಪಿಟ್ಯುಟರಿ ಗ್ರಂಥಿ. ಪಿಟ್ಯುಟರಿ ಗ್ರಂಥಿಯಿಂದ ಪ್ರೊಲ್ಯಾಕ್ಟಿನ್ ಹಾರ್ಮೋನು ಸ್ರವಿಕೆ ಮಾಡುತ್ತದೆ. ಹಾಲಿನಲ್ಲಿ ಕೇಸಿನ್ ಎಂಬ ಪ್ರೋಟೀನವಿರುತ್ತದೆ. ಪ್ರಾರಂಭದಲ್ಲಿ ಇರುವ ಹಾಲು ಹೆರಿಗೆಯ ನಂತರ ಬಿಡುಗಡೆಯಾಗ್ತದಲ್ಲ, ಆ ಪ್ರಾರಂಭದ ಹಾಲಕ್ಕೆ ಹಳ್ಳಿಗಳದ ಗಿಣ್ಣದ ಹಾಲು ಅಂತಾರೆ. ಆದರೆ ಇಲ್ಲಿ ವೈಜ್ಞಾನಿಕವಾಗಿ ಕೊಲೆಸ್ಟ್ರಮ್ ಅಂತೇಳಿ ಕರೀತಾರೆ. ಇದು ಆ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಹಾಲು ಉಣಿಸುವ ಆರಂಭಿಕ ದಿನಗಳಲ್ಲಿ ತಾಯಂದಿರಿಂದ ಸ್ರವಿಕೆಯಾಗುವ ಹಾಲಿಗೆ ಕೊಲೆಸ್ಟ್ರಮ್ ಅಂತೇಳಿ ಕರೀತಾರೆ, ಗಿಣ್ಣದ ಹಾಲು. ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕು. ಆದರೆ ಪುರುಷರಲ್ಲಿ ಕೆಲವೊಬ್ಬರಲ್ಲಿ ಸ್ತನಗಳ ಗಾತ್ರ ದೊಡ್ಡ ಹಾಕೋತ ಹೋಗ್ತಾವೆ. ಕೆಲವು ಪುರುಷರಿಗೆ ಸ್ತನಗಳ ಗಾತ್ರ ದೊಡ್ಡ ಆಗಿದ್ದು ಅಂದ್ರೆ ಅವರಿಗೆ ಗ್ಯಾನಿಕೋಮಾಸ್ಟಿಯಾ ಎಂತಲೂ ಕರೆಯಲಾಗುತ್ತದೆ. ಪುರುಷರಲ್ಲಿ ಸ್ತನಗಳ ಗಾತ್ರ ಹೆಚ್ಚಳಗೊಳ್ಳುವ ಕ್ರಿಯೆಗೆ ಗ್ಯಾನಿಕೋಮಾಸ್ಟಿಯಾ ಎಂದು ಕರೆಯುವರು. ಇದು ಏನಂದ್ರೆ
ಪುರುಷನಿಗೆ ಹೆಣ್ಣು ಮಗುವಿನ ಲಕ್ಷಣಗಳು ಬರುವಿಕೆ ಎಂದರ್ಥ. ನೆಕ್ಸ್ಟ್ ವರ್ಡ್ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು. ಇಲ್ಲಿ 2 ವಿಚಾರ ಹೇಳ್ತೀನಿ. ಆ ಕಾನ್ಸೆಪ್ಟ್ಗಳು ಕರೆಕ್ಟ್ ಗೊತ್ತಿರಬೇಕು ನಮಗೆ ಏನದವ ಅನ್ನೋದಕ್ಕೆ. ಈ ವರ್ಡ್ ಫಸ್ಟ್ ಇಂಪಾರ್ಟೆಂಟ್. ಹೆಣ್ಣು ಮಗುವಿನಲ್ಲಿ ಮೊದಲನೆಯ ಮುಟ್ಟಿನ ಅವಧಿಗೆ ಮೆನಾರ್ಕಿ ಎಂದು ಕರೆಯುತ್ತಾರೆ. ಹಾಗಾದರೆ ಅವಳ ಮೊದಲ ಮುಟ್ಟಿನ ಅವಧಿಯನ್ನು ಮೆನಾರ್ಕಿ ಅಂತೇಳಿ ಕರಿತೇವೆ ನಾವು. ಮುಂದೆ ಪ್ರತಿ 28 ದಿನಗಳಿಗೆ ಒಂದರಂತೆ ಅಂಡಾಣು ಬಿಡುಗಡೆಯಾಗುತ್ತಾ ಬರ್ತಾವೆ. ಆ 28 ದಿನಗಳಿಗೆ ಒಂದು ಬಿಡುಗಡೆಯಾಗುವ ಅಂಡಾಣುವಿನಲ್ಲಿ ಫಲೀಕರಣಕ್ಕೆ ಸೂಕ್ತವಾದ ಕಾಲಾವಧಿ ಎಷ್ಟು ಅಂದ್ರೆ 14ರಿಂದ 18ನೆಯ ದಿನಕ್ಕೆ ಸೂಕ್ತವಾದ ಅವಧಿ ಇರುತ್ತದೆ. ಆವಾಗ ಅದಕ್ಕೆ ಅಂಡಾಣುವಿಗೆ ಫಲಿತಗೊಂಡ ಅಂಡಾಣುವಿಗೆ ವೀರ್ಯಾಣು ಸಿಕ್ಕರೆ ಮಾತ್ರ ಗರ್ಭಧಾರಣೆ ನಡೀತದೆ. ಅಂದರೆ ಇದರ ಅರ್ಥ ಮೊದಲನೆಯ ಮುಟ್ಟಿನ ಅವಧಿಗೆ ಏನಂತೇಳಿ ಕರೀತಾರೆ ಅಂದ್ರೆ ಮೆನಾರ್ಕಿ. ಈ ವರ್ಡ್ ಗೊತ್ತಿರಬೇಕು. ಇನ್ನು ಪ್ರತಿ 28 ದಿನಗಳಿಗೆ ಒಂದು ಅಂಡಾಣು ಬಿಡುಗಡೆಯಾಗುತ್ತದೆ. ಅಂಡಾಣುವು ಫಲಿತಗೊಂಡು ಏನದಂದ್ರೆ ವೀರ್ಯಾಣುವನ್ನು ಹಿಡಿದು ಒಂದು ಜೀವಿಯಾಗಲು ಆ ಸೂಕ್ತವಾದ ಕಾಲಾವಧಿ ಎಷ್ಟು ಅಂದ್ರೆ ಋತುಚಕ್ರವಾದ 14ರಿಂದ 18ನೆಯ ದಿನಕ್ಕೆ. ಈ ಅವಧಿಯಲ್ಲಿ ವೀರ್ಯಾಣು ಅಂಡಾಣುವಿಗೆ ಬೆರೆತರೆ ಮಾತ್ರ ಗರ್ಭಧಾರಣೆ ಆಗುವುದು. ಇದಕ್ಕೆ ಸೂಕ್ತವಾದ ಕಾಲ ಎಂದು ಕರೆಯಲಾಗುತ್ತದೆ. ಇದು ವರ್ಡ್. ಇನ್ನು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಅಂಡಾಣು ವೀರ್ಯಾಣು ಎರಡೂ ಸಂಯೋಗಗೊಳ್ಳುವುದು ಎಲ್ಲಿ? ಕೀವರ್ಡ್ ಬೇಕಾಗ್ತದೆ. ಅಂಡಾಣು ವೀರ್ಯಾಣು ಎರಡೂ ಸಂಯೋಗಗೊಳ್ಳುವುದು ಈ ಫೆಲೋಪಿಯನ್ ನಾಳದಲ್ಲಿ. ಅಂಡಾಣು ಮತ್ತು ವೀರ್ಯಾಣು ಎರಡೂ ಸಂಯೋಗಗೊಳ್ಳುತ್ತವೆ. ಈ ಎರಡೂ ಸಂಯೋಗಗೊಳ್ಳುವುದಕ್ಕೆ ಫರ್ಟಿಲೈಜೇಷನ್ ಅಂತಾರೆ. ಫರ್ಟಿಲೈಜೇಷನ್ ಅಂದರೆ ನಿಷೇಚನ ಕ್ರಿಯೆ. ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗಗೊಳ್ಳುವ ಕ್ರಿಯೆಗೆ ನಿಷೇಚನ ಫರ್ಟಿಲೈಜೇಷನ್. ದ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಇನ್ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ನಳಿಕೆಯಲ್ಲಿ ಗರ್ಭಧಾರಣೆ ನಡೆಯುತ್ತದೆ, ನಿಷೇಚನ ಕ್ರಿಯೆ ನಡೆಯುತ್ತದೆ. ಆ ಫೆಲೋಪಿಯನ್ ನಾಳಕ್ಕೆ ಏನು ಮಾಡ್ತಾರೆ ಅಂದರೆ ಟ್ಯುಬೆಕ್ಟಮಿ ಎನ್ನುವ ಆಪರೇಷನ್ ಮಾಡ್ತಾರೆ. ಅಲ್ಲಿಗೆ ಫಲಿತವಾದ ಅಂಡಾಣು ಬರಂಗಿಲ್ಲ, ಹಾಗಾದರೆ ಗರ್ಭಧಾರಣೆ ನಡೆಯಂಗಿಲ್ಲ. ಆಪರೇಷನ್ ಮಾಡುವ ವಿಧಾನ. ನೆಕ್ಸ್ಟ್ ವರ್ಡ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಗರ್ಭಧಾರಣೆಯನ್ನು ವಿರೋಧಿಸಬೇಕಾದರೆ ಸರ್ಕಾರದ ಪ್ರಾಯೋಜಿತ ಗುಳಿಗೆ ಇದು ಮಾ ಲಾಡಿ ಅಂಥೇಳಿ ಗುಳಿಗೆ ಬರ್ತದೆ. ಇದು ಗರ್ಭಧಾರಣೆಯನ್ನು ನಿರ್ಬಂಧಿಸುತ್ತದೆ. ಇದರ ಕೆಲಸ ಏನಂದ್ರೆ ಒಂದನೇದ್ದು ಅಂಡೋತ್ಪತ್ತಿ ಸ್ಟಾಪ್ ಮಾಡ್ತದೆ, ಎರಡನೇದು ಫಲೀಕರಣ ಸ್ಟಾಪ್ ಮಾಡ್ತದೆ. ಫಸ್ಟ್ ಎಗ್ ಫಾರ್ಮೇಷನ್ ಸ್ಟಾಪ್ ಮಾಡ್ತದೆ, ಸೆಕೆಂಡ್ ಏನಂದ್ರೆ ಫರ್ಟಿಲೈಜೇಷನ್ ಸ್ಟಾಪ್ ಮಾಡ್ತದೆ. ಈ ಎರಡು ಕಾರ್ಯಗಳು ಹೇಳಬೇಕು, ಒಂದೇ ಹೇಳಪ್ಲೇ ಇರಲ್ಲ. ಓನ್ಲಿ ಫಲೀಕರಣ ಹೇಳಬಾರ್ದು, ಅಂಡೋತ್ಪತ್ತಿ ಮತ್ತು ಫಲೀಕರಣ ಎರಡನ್ನೂ ನಿರ್ಬಂಧಿಸುವ ಕ್ರಿಯೆ ಮಾಡುತ್ತದೆ. ಹಾಗಾದರೆ ಪುರುಷರಿಗೆ ಏನದಂದ್ರೆ ಕಾಂಡೋಮ್ಸ್ ಎನ್ನುವ ಪದ ಬಳಸ್ತಾರೆ. ಅದು ಏನದಂದ್ರೆ ವೀರ್ಯಾಣುವಿನ ಚಲನೆಯನ್ನು ನಿಯಂತ್ರಿಸುವ ಒಂದು ಏನಂದ್ರೆ ವೈದ್ಯಕೀಯ ವಿಧಾನಗಳು. ನೆಕ್ಸ್ಟ್ ಬರೋದೇ ಕ್ವಶನ್ ನೋಡ್ರಿ. ಇದು ಆದ ಬಳಿಕ IVF ಅಂಥೇಳಿ ಬರ್ತಾರೆ. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಜೇಷನ್. ಗಂಡು ಮತ್ತು ಹೆಣ್ಣಿನ ಮಧ್ಯದಲ್ಲಿ ಯಾವುದಾದರೂ ಒಬ್ಬರಿಗೆ ಸಮಸ್ಯೆ ಇದ್ದರೂ ಗರ್ಭಧಾರಣೆಗೆ ತೊಂದರೆಯಾಗಿತ್ತು ಅಂದ್ರೆ ಅವರಿಗೆ ಕೃತಕ ಗರ್ಭಧಾರಣೆ IVF ಇನ್ ವಿಟ್ರೋ ಫರ್ಟಿಲೈಜೇಷನ್. ಅಂಡಾಣು ಮತ್ತು ವೀರ್ಯಾಣುವಿನ ನಿಷೇಚನ ಕ್ರಿಯೆ ಹೊರಗಡೆ ಇರುವ ಒಂದು ಪ್ರಣಾಳದಲ್ಲಿ ಕೈಗೊಳ್ಳುತ್ತಾರೆ. ಆದ್ದರಿಂದ ಅದನ್ನು ಪ್ರಣಾಳ ಶಿಶು ಅಂತೀವಿ.
ಆದರೆ ಅದರ ಬೆಳವಣಿಗೆ ಮಾತ್ರ ಸಂಪೂರ್ಣವಾಗಿ ಗರ್ಭಕೋಶದಲ್ಲಿ ಮಾಡಲಾಗುತ್ತದೆ. ಈ ವರ್ಡ್ ಭಾಳ ಇಂಪಾರ್ಟೆಂಟ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಜನಿಸಿದ ಪ್ರನಾಳ ಶಿಶು ಲೂಯಿಸ್ ಬ್ರೌನ್. ಇಂಗ್ಲೆಂಡ್ದಾಗ ಜನನ ಆಗ್ಯದ ರೀ. ಲೂಯಿಸ್ ಬ್ರೌನ ಹೆಣ್ಣು ಮಗು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಸ್ಟೆಪ್ಟೋಯಿ ಎನ್ನುವ ವೈದ್ಯ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಲೂಯಿಸ್ ಬ್ರೌನ್ ಪ್ರಪಂಚದ ಮೊಟ್ಟ ಮೊದಲ ಪ್ರನಾಳ ಶಿಶು, ಹುಟ್ಟಿದ್ದು ಜುಲೈ 25, 1978. ಸ್ಥಳ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್. ಇದಕ್ಕೆ ಕಾರಣರಾದ ವೈದ್ಯರು ಡಾಕ್ಟರ್ ಪ್ಯಾಟ್ರಿಕ್ ಸ್ಟೆಪ್ಟೋಯಿ ಮತ್ತು ಡಾಕ್ಟರ್ ರಾಬರ್ಟ್ ಎಡ್ವರ್ಡ್. ಭಾರತದಲ್ಲಿ ಜನಿಸಿದ ಮೊದಲ ಪ್ರನಾಳ ಶಿಶು ಕನುಪ್ರಿಯಾ ಅಗರ್ವಾಲ್. ಈ ಮಗು ಹುಟ್ಟಿದ್ದು ಅಕ್ಟೋಬರ್ 3, 1978. ಸ್ಥಳ ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ ಜನನ ಪಡೆದಕ್ರ ಅವರಿಗೆ ದುರ್ಗಾ ಎನ್ನುವ ಹೆಸರಿಟ್ಟಿದ್ರು. ಯಾಕಂದ್ರೆ ದುರ್ಗಾದೇವಿ ಪೂಜೆ ಪಶ್ಚಿಮ ಬಂಗಾಳದಲ್ಲಿ ಭಾಳ ಫೇಮಸ್ಸ. ಇದಕ್ಕೆ ಕಾರಣನಾದ ವೈದ್ಯ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ. ಆತ್ಮಹತ್ಯೆ ಮಾಡ್ಕೋತಾರೆ ಇವರು. ನಾ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಜಗತ್ತಿಗೆ ನನ್ನನ್ನು ಗುರುತಿಸಲಿಲ್ಲ ಅಂಥೇಳಿ. ಹಾಗಾಗಿ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಭಾರತದಲ್ಲಿ ಮೊದಲ ಪ್ರನಾಳ ಶಿಶುವಿನ ಜನನಕ್ಕೆ ಈ ವೈದ್ಯರ ಒಂದು ಸಲಹೆ. ನೆಕ್ಸ್ಟ್ ಬರೋದು ಪುರುಷರ ಪ್ರಾಥಮಿಕ ಲೈಂಗಿಕ ಅಂಗ ವೃಷಣ. ವೃಷಣದಲ್ಲಿ ಏನು ತಯಾರಾಗಿರ್ತದೆ ಅಂದರೆ ವೀರ್ಯ. ಒಂದು ವೀರ್ಯದ 3 ಭಾಗಗಳು. 1 ತಲೆಯ ಭಾಗ, 2 ಮಧ್ಯದ ಭಾಗ, 3ನೇದ್ದು ಬಾಲದ ಭಾಗ. ತಲೆ, ಮಧ್ಯ, ಬಾಲ. ಹಾಗಾದರೆ ಮಧ್ಯದ ಭಾಗದಲ್ಲಿ ಮೈಟೋಕಾಂಡ್ರಿಯಾ ಇರ್ತದೆ, ವೀರ್ಯಾಣುವಿನ ಉಸಿರಾಟದ ಅಂಗ ಮೈಟೋಕಾಂಡ್ರಿಯಾ. ತಲೆಯ ಭಾಗದಲ್ಲಿ ನ್ಯೂಕ್ಲಿಯಸ್ ಇರ್ತದೆ ಪ್ಲಸ್ ಆಕ್ರೋಜೋಮ್ ಇರ್ತದೆ. ಒಂದು ಮಗುವಿನ ಲಿಂಗ ನಿರ್ಧಾರವಾಗುವುದು ವೀರ್ಯಾಣುವಿನ ತಲೆಯ ಭಾಗದಿಂದ. ಇದು ಹೇಳಬೇಕು. ಇಲ್ಲದ ನೋಡಿ, ಮಾನವನ ವೀರ್ಯದ ಯಾವ ಭಾಗವು ಜೈಗೋಟದ ಲಿಂಗ ನಿರ್ಧರಿಸುತ್ತದೆ? ಅದರ ತಲೆಯ ಭಾಗದಲ್ಲಿ ಆಕ್ರೋಜೋಮ್, ನ್ಯೂಕ್ಲಿಯಸ್, ಸೆಂಟ್ರಿ. ಆ ನ್ಯೂಕ್ಲಿಯಸ್ ಇರೋದೇ ಅಲ್ಲೇ ಇರೋದು. 1. ಎರಡನೆಯದ್ದು, ವೀರ್ಯದ ಬಾಲದ ಭಾಗದಲ್ಲಿ ಪ್ಲಾಸೆಲ್ಲಮ್ ಎನ್ನುವ ವಸ್ತು ಇರ್ತದೆ. ಅದನ್ನು ಹಂಗೆ ಅನ್ನೋಕ್ಕಿಂತ ಪ್ಲಾಸ್ಮಾ ಮೆಂಬ್ರೇನ್ ಅಂಥೇಳಿ ತೊಗೋಬೇಕು. ಅದು ನಾವು ಪ್ಲಾಸ್ಮಾ ಮೆಂಬ್ರೇನ್ ಎಲ್ಲಿ ಅದಂದ್ರೆ ಬಾಲದ ಭಾಗದಲ್ಲಿ ಇದೆ. ಮಧ್ಯದ ಭಾಗದಲ್ಲಿ ಮೈಟೋಕಾಂಡ್ರಿಯಾ ಇದೆ. ಅದರ ಭಾಗಗಳು. ಹಾಗಾದರೆ ಮಾನವನ ವೀರ್ಯದ ಭಾಗಗಳು 1 ತಲೆ, 2 ಮಧ್ಯದ ಭಾಗ, 3ನೇದು ಬಾಲ. ತಲೆಯಲ್ಲಿ ಇರುವ ಅಂಶಗಳು ಆಕ್ರೋಜೋಮ, ನ್ಯೂಕ್ಲಿಯಸ್. ಮಧ್ಯದ ಭಾಗದಲ್ಲಿ ಇರುವುದು ಮೈಟೋಕಾಂಡ್ರಿಯಾ, ಬಾಲದಲ್ಲಿ ಇರುವುದು ಪ್ಲಾಸ್ಮಾ ಮೆಂಬ್ರೇನ್. ಹಾಗಾದರೆ ವೃಷಣದಲ್ಲಿ ಉತ್ಪತ್ತಿಯಾದ ವೀರ್ಯ ಸಾಗಾಣಿಕೆ ಹೇಗೆ ಆಗುತ್ತದೆ? ವೃಷಣದಿಂದ ಫಸ್ಟ್ ವಾಸ್ ಡಿಫ್ರೆನ್ಸ್ಗೆ ಬರ್ತದೆ. ವಾಸ್ ಡಿಫ್ರೆನ್ಸ್ದಿಂದ ಮೂತ್ರನಾಳಕ್ಕೆ ಬರ್ತದೆ. ಆಮ್ಯಾಗ ಶಿಸ್ನ. ಈ ವಾಸ್ ಡಿಫ್ರೆನ್ಸಕ್ಕೆ ಆಪ್ರೇಷನ್ ಮಾಡಿದ್ರು ಅಂದ್ರೆ ವಾಸೆಕ್ಟಮಿ ಅಂಥೇಳಿ ಅವಾಗ ವೀರ್ಯಾಣು ಹರಿಯುವುದು ಸ್ಟಾಪ್ ಆಗ್ತದೆ. ಅದಕ್ಕೆ ಸಂತಾನ ಹರಣ ಅಂತಾರೆ. ಇಲ್ಲಿ ಅದರ ಚಟುವಟಿಕೆಗಳು ಇಲ್ಲಿ ಅಬ್ಸರ್ವೇಷನ್ ಮಾಡಿ. 4 ಹಂತಗಳು ಪುರುಷರಲ್ಲಿ ಹೇಗೆ ಅಂದ್ರೆ, ಫಸ್ಟ್ ವೃಷಣಗಳಲ್ಲಿ ವೃಷಣದಿಂದ ಎಲ್ಲಿಗೆ ಬರ್ತದ ಅಂದ್ರೆ ವಾಸ್ ಡಿಫ್ರೆನ್ಸದಿಂದ ಯುರೇತ್ರಾದಿಂದ ಶಿಸ್ನ, ಪೆನ್ನಿಸ್. ಈ 4 ಭಾಗ ಹೇಳಬೇಕು. ವೃಷಣ, ವಾಸ್ ಡಿಫ್ರೆನ್ಸ್, ಯುರೇಥ್ರಾ, ಪೆನ್ನಿಸ್. ಮಹಿಳೆಯರಲ್ಲಿ ಗರ್ಭಧಾರಣೆ ನಡೆಯುವುದು ಫೆಲೋಪಿಯನ್ ನಾಳದಲ್ಲಿ. ಇವು ಕರೆಕ್ಟಾಗಿ ಅಬ್ಸರ್ವ್ ಇರಬೇಕು. ನೆಕ್ಸ್ಟ್ ವರ್ಡ್, ಇನ್ನು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ.
ಮುಟ್ಟಿನ ಅವಧಿಯಲ್ಲಿ ಅತಿಯಾದ ರಕ್ತಸ್ರಾವ ಉಂಟಾಗುತ್ತಿದ್ದರೆ ಅದನ್ನು ಹೈಪರ್ಮೋನೂರಿಯಾ ಎಂದು ಕರೆಯಲಾಗುತ್ತದೆ ಅಥವಾ ಮೋನೋಹೆರಾಜಿಯಾ ಎಂದು ಕರೆಯುತ್ತಾರೆ. ಅತಿಯಾದ ರಕ್ತಸ್ರಾವ ಉಂಟಾಗುತ್ತಿದ್ದರೆ ಮಹಿಳೆಯರಲ್ಲಿ 1. ಎರಡನೆಯದ್ದು, ಮಹಿಳೆಯರಲ್ಲಿ ಸ್ವಾಭಾವಿಕವಾಗಿ ಅಂಡಾಣು ಉತ್ಪಾದನೆ ನ್ಯಾಚುರಲಿ ಸ್ಟಾಪ್ ಆಗೋದಕ್ಕೆ ಮಿನೋಪಾಸ್ ಅಂತಾರೆ. ಮಿನೋಪಾಸ್ ಅಂದರೆ ನೈಸರ್ಗಿಕ ಸಂತಾನಹರಣ, ಅಲ್ಲಿದಿಂದ ಅಂಡಾಣು ಉತ್ಪತ್ತಿ ಆಗುವುದಿಲ್ಲ. ಆದರೆ ಲೈಂಗಿಕ ಆಕರ್ಷಣೆಯ ಚಟುವಟಿಕೆಯಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಇದನ್ನು ಏನದಂದ್ರೆ 45ರಿಂದ 50ನೆಯ ವಯಸ್ಸಿಗೆ ಈ ಹಂತ ತಲುಪ್ತವೆ. 45ರಿಂದ 50ನೆಯ ವಯಸ್ಸಿಗೆ ಮಹಿಳೆಯರಲ್ಲಿ ಮೀನೋಪಾಸ್ ಅಂಡಾಣುವಿನ ಉತ್ಪತ್ತಿ, ನೈಸರ್ಗಿಕ ಸಂತಾನಹರಣ ಕ್ರಿಯೆ ನಡೆಯುತ್ತದೆ. ಇಷ್ಟು ಇದರ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಇದು ಆದ ಬಳಿಕ ಅಂಡಾಣುವನ್ನು ಅಂಡಾಶಯದಿಂದ ಗರ್ಭಕೋಶಕ್ಕೆ ಒಯ್ಯುವುದು ಓವಿಡಕ್ಟ್ ಎನ್ನುವ ಭಾಗದಿಂದ. ಓವಿಡಕ್ಟ್. ಇನ್ನು ಪುರುಷರಲ್ಲಿ ಇರುವ ಗ್ಯಾಮೇಟ್ಗಳಿಗೆ ಮೊಟೈಲ್ ಜರ್ಮ್ ಸೆಲ್ಸ್ ಅಂತೇಳಿ ಇರ್ತಾವೆ. ಇದನ್ನು ಗೊತ್ತಿರಬೇಕು. ಭ್ರೂಣ ಬೆಳವಣಿಗೆ ಎಲ್ಲಿ ಆಗ್ತಂದ್ರೆ ಯೂಟಿರಸ್ ಅಥವಾ ಗರ್ಭಕೋಶದಲ್ಲಿ ಬೆಳವಣಿಗೆಯಾಗುವ ಭಾಗ. ಭ್ರೂಣ ಇಲ್ಲೇ ಬೆಳವಣಿಗೆಯಾಗುತ್ತದೆ. ಇನ್ನು ವೃಷಣಗಳು ಎಲ್ಲಿ ಇರುತ್ತವೆ ಕರೆಕ್ಟ್ ಅಂದ್ರೆ ಸ್ಕಾರ್ಟಮ್ ಎನ್ನುವ ದೇಹದ ಭಾಗದಲ್ಲಿ ಪುರುಷರಲ್ಲಿ. ಸ್ತ್ರೀಯರಲ್ಲಿ ಅಂಡಾಣು ಉತ್ಪತ್ತಿಯಾಗುವುದಕ್ಕೆ ಊಲಾಜಿ ಅಂದ್ರೆ ಅಂಡಾಣು ಎಂದರ್ಥ, ಮೊಟ್ಟೆ. ಹಾಗಾದರೆ ಊಲಾಜಿ ಅಂದ್ರೆ ಮೊಟ್ಟೆ, ಊಜೆನೆಸಿಸ್ ಅಂದ್ರೆ ಮೊಟ್ಟೆಯ ಉತ್ಪಾದನೆ, ಅಂಡಾಣು ಉತ್ಪಾದನೆ. ಇನ್ನು ಪುರುಷನ ವೀರ್ಯಾಣುವಿನಲ್ಲಿ ಯಾವ ಸಕ್ಕರೆ ಇರುತ್ತದೆ ಅದನ್ನು ಕೇಳ್ತಾರೆ. ಫ್ರಕ್ಟೋಸ್ ಎನ್ನುವ ಅಂಶ ಇರುತ್ತದೆ. ಇಷ್ಟೆಲ್ಲವೂ ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇಲ್ಲಿ ಲಾಸ್ಟ್ ಅಬ್ಸರ್ವೇಷನ್ ಮಾಡಿ. ಮಾತೃ ಅವಳಿ, ಭಾತೃ ಅವಳಿ ಅಂಥೇಳಿ ಎರಡು ಬರ್ತಾವೆ. ಒಂದನೇದ್ದು ಮಾತೃ ಅವಳಿ, ಎರಡನೇದ್ದು ಭಾತೃ ಅವಳಿ. ಭಾತೃ ಅವಳಿ ಆದರೆ ಇಲ್ಲಿ ನಡುವೆ ಇರುವ ಚಿತ್ರಗಳಲ್ಲಿ ಇದು ಏನದ ಅಂದ್ರೆ ಸಯಾಮಿ ಮಕ್ಕಳು. ಏನು ಡಿಫ್ರೆನ್ಸ್ ಅದ ಅನ್ನೋದು ಕೇಳ್ತೀನಿ. ಒಂದೇ ಅಂಡಾಣು ಒಂದೇ ವೀರ್ಯಾಣು ಕೋಶ ವಿಭಜನೆಯಾಗುವುದು. ಇಲ್ಲಿ ಯಾವ ಕೋಶ ವಿಭಜನೆ ನಡೀತದನ್ನ ಮಿಯಾಸಿಸ್, ಸಂತಾನೋತ್ಪತ್ತಿಯಲ್ಲಿ ನಡೆಯುವ ಕೋಶ ವಿಭಜನೆಯ ಪ್ರಕಾರ ಮಿಯಾಸಿಸ್. ಎರಡೂ ಗಂಡು ಎರಡೂ ಹೆಣ್ಣು ಎರಡೂ ತದ್ರೂಪಿ, ಎರಡೂ ಥರ ಜೈವಿಕ ಲಕ್ಷಣ ಸೇಮ. ರಾಮ ಶ್ಯಾಮ ಡಿಫ್ರೆನ್ಸ್ ಗೊತ್ತಾಗಲ್ಲ, ಸೀತಾ ರಾಧಾ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಷ್ಟು ತದ್ರೂಪಿ ಇದ್ದರೆ ಮಾತೃ ಅವಳಿ. ಭಾತೃ ಅವಳಿ ಅಂದರೆ ಎರಡು ಪ್ರತ್ಯೇಕವಾದ ಅಂಡಾಣುವಿಗೆ ಪ್ರತ್ಯೇಕ ವೀರ್ಯಾಣು ಸಿಕ್ಕು ಎರಡೂ ಡೆವಲಪ್ ಆಗ್ತವೆ. ಒಂದು ಬೆಳಗ ಒಂದು ಕಾರ್ಗ. ಇವಕ್ಕೆ ಯಾವಕ್ಕ ಎರಡಕ್ಕ ಜೋಡಿ ನಿಂದ್ರಿಸ್ತಾರೆ. ಅವ್ರ ತಂದೆ ತಾಯಿನೇ ಹೇಳ್ಬೇಕ್ರಿ ಇವ್ರು ಅವಳಿ ಜೋಳಿ ಅಂತೇಳಿ. ನೋಡಿದವ್ರಿಗೆ ಗೊತ್ತೇ ಆಗಲ್ಲ. ಇಬ್ಬರದು ಜೈವಿಕ ಲಕ್ಷಣ ಭಿನ್ನ ಇರ್ತಾವೆ. ಹಾಗಾದರೆ ಇದು ಭಾತೃ ಅವಳಿ ಆಯಿತು. ಮಾತೃ ಅವಳಿದೊಳಗನೆ ದೇಹ ಕೂಡ್ಕೊಂಡಿರ್ತಾವೆ. ಕೋಶ ವಿಭಜನೆ ಇದು ಅಪೂರ್ಣ ಆಯಿತು ಅಂದರೆ ಸಯಾಮಿ ಮಕ್ಕಳು ಹುಡ್ತಾವೆ. ಇಲ್ಲಿರೋರು ಪ್ರಪಂಚದ ಮೊದಲ ಸಯಾಮಿ ಮಕ್ಕಳು ಯಾಂಗ್ ಬಂಕರ್, ಚಾಂಗ್ ಬಂಕರ್. ಯಾಂಗ್ ಬಂಕರ್, ಚಾಂಗ್ ಬಂಕರ್ ಅಂಥೇಳಿ ಇಬ್ಬರು ಬರ್ತಾರೆ. ಈ ಯಾಂಗ್ ಬಂಕರ್, ಚಾಂಗ್ ಬಂಕರ್ ಇಬ್ಬರು 1811 ಮಯನ್ಮಾರ್ ದೇಶದಲ್ಲಿ ಥೈಲ್ಯಾಂಡ್ ದೇಶದೊಳಗೆ ಹುಟ್ಟಿದ್ರು. ಆ ಥೈಲ್ಯಾಂಡ್ ದೇಶದ ಹಳೆಯ ಹೆಸರು ಸಿಯಾಮ್. ಇದು ಗೊತ್ತಿರಲಿ, ಇದು ಭಾಳ ಕರೆಕ್ಟಾಗಿ ಗೊತ್ತಿರಬೇಕು. ಮಾತೃ ಅವಳಿ, ಭಾತೃ ಅವಳಿ, ಸಯಾಮಿ ಮಕ್ಕಳು. ಥೈಲ್ಯಾಂಡಿನ ಹಳೆಯ ಹೆಸರು ಸಿಯಾಮ್. ಇದು PSI ಕ್ವಶನ್. ಸಿಯಾಮ್ ಅಂಥೇಳಿನೇ ಇವ್ರಿಗೆ ಬಂತು. ಆ ದೇಶದಾಗೆ ಮೊದಲು ಹುಟ್ಟ್ಯಾರ ಅಂಥೇಳಿ. ಇದು ಕಾಂಪಿಟೇಟಿವ್ ಎಕ್ಸಾಮ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮಾನವನ ಸಂತಾನೋತ್ಪತ್ತಿ. ಇಷ್ಟು ಮಾಹಿತಿ ಇರಬೇಕು ನಮಗೆ. ಎಲ್ಲರಿಗೂ ಧನ್ಯವಾದಗಳು.